press the bell icon on the YouTube app and never miss another update. Hi students, good morning. So today we are going to continue about the chapter that is straight lines, and we have studied about the different forms of straight lines. So here there are different 10 forms of straight lines. Already we have studied about the four forms of straight lines. That is, the first one is the equation of x-axis. Second one is equation of y-axis. That means here together they are called as the coordinate axis. So we know that the equation of x-axis, it will be in terms of y. ಸೊ ಕೋಆರ್ಡಿನೇಟ್ ಆಕ್ಸಿಸ್ಗಳ ಈಕ್ವೇಷನ್ಸ್ ಯಾವಾಗಲೂ ಬಲಗಡೆ ಭಾಗದಲ್ಲಿ ಕಾನ್ಸ್ಟೆಂಟು 0 ಇರುತ್ತೆ. ದಟ್ ಈಸ್ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ಸಿನ ಈಕ್ವೇಷನ್ನು ಸೊ ಈಸ್ ನಥಿಂಗ್ ಬಟ್ ವೈ ಈಕ್ವಲ್ ಟು 0. ದ ಈಕ್ವೇಷನ್ ಆಫ್ ವೈ ಆಕ್ಸಿಸ್ ಅಂದರೆ ಇದರ ಈಕ್ವೇಷನ್ನು ಎಕ್ಸ್ ಅಲ್ಲಿ ಇರುತ್ತೆ. ದಟ್ ಈಸ್ ಎಕ್ಸ್ ಈಕ್ವಲ್ ಟು 0. Conversely, the equation y equal to 0, it represents the equation of x-axis, and x equal to 0 represents the equation of y-axis. Seeing the equations, we can say that how the lines are taken. So ಈಕ್ವೇಷನ್ಗಳನ್ನು ನೋಡೆ ನಾವು ಅದು ಯಾವುದರ ಈಕ್ವೇಷನ್ನು ಯಾವ ಫಾರ್ಮಲ್ಲಿ ಬರೀಬೇಕು ಅನ್ನೋದು ಗೊತ್ತು ಮಾಡ್ಕೋಬೇಕು. ಸೊ ದಟ್ ಈಸ್ ಒನ್ ಆಫ್ ದ ಬೇಸಿಕ್ ಐಡಿಯಾ. ಸೊ ಈಕ್ವೇಷನ್ ಎಕ್ಸ್ ಅಲ್ಲಷ್ಟೇ ಇದ್ರೆ ಅದು ವೈ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳಬೇಕು. ಈಕ್ವೇಷನ್ ಬರೀ ಎಕ್ಸ್ ಅಲ್ಲಿ ಮಾತ್ರ ಇದ್ರೆ ಅದನ್ನ ಸೊ ವೈ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳಬೇಕು. ಈಕ್ವೇಷನ್ ವೈ ಅಲ್ಲಿದ್ರೆ ಎಕ್ಸ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳಬೇಕು. ಈಕ್ವೇಷನ್ ಎಕ್ಸ್ ಅಲ್ಲಿ ಇದ್ರೆ ಅದನ್ನ ವೈ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಈ ಎರಡು ಈಕ್ವೇಷನ್ಸು ಕೋಆರ್ಡಿನೇಟ್ ಆಕ್ಸಿಸ್ಗಳನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಈಗ ದ ಈಕ್ವೇಷನ್ಸ್ ಆಫ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂಡ್ ಪ್ಯಾರಲಲ್ ಟು ವೈ ಆಕ್ಸಿಸ್ at some distance. Suppose the equation of the line which are parallel to x-axis. X-axis ಅಂದ್ರೆ horizontal line. ಆ horizontal lineಗೆ parallel line ಅಂದ್ರೆ above x-axis ತಗೋಬಹುದು, below x-axis ಕೂಡ ಬರೀತೀವಿ. If the distance is taken as k units, so then the equations of the lines so parallel to x-axis. X-axisಗೆ ಪ್ಯಾರಲಲ್ ಆಗಿರುವಂತಹ ಈಕ್ವೇಷನ್ಸ್ ಅಂದ್ರೆ ಸೊ ದೀಸ್ ಆರ್ ಗಿವನ್ ಬೈ y equal to plus or minus k. So the distance from x-axis is k units. So distance ಅಂದ್ರೆ ಯಾವಾಗಲೂ ಪಾಸಿಟಿವ್ ಹೇಳ್ತೀವಿ. ಎಬೋವ್ ಎಕ್ಸ್ ಆಕ್ಸಿಸ್ ಇದ್ರು ಪ್ಲಸ್ ಕೆ ಡಿಸ್ಟೆನ್ಸ್ ತಗೊಳ್ತೀವಿ. ಬಿಲೋ ಎಕ್ಸ್ ಆಕ್ಸಿಸ್ ಇದ್ರು ಡಿಸ್ಟೆನ್ಸ್ ಅನ್ನ ನಾವು ಪ್ಲಸ್ ಹೇಳ್ತೀವಿ. ಬಟ್ ಈಕ್ವೇಷನ್ಸ್ ಗಳನ್ನು ಬರೀಬೇಕಾದ್ರೆ ಎರಡು ಬರೀಬೇಕು, ಒಂದು ಎಬೋವ್ ಇನ್ನೊಂದು ಬಿಲೋ. ದೇರ್ ಫೋರ್ ದೇ ಆರ್ ಟೇಕನ್ ಆಸ್ y equal to plus or minus k. Similarly, the equations of the lines which are parallel to y-axis. y-axisಗೆ ಪ್ಯಾರಲಲ್ ಆಗಿರುವಂಥ ಈಕ್ವೇಷನ್ಸ್ ಅಂದರೆ x equal to plus or minus h. So x equal to plus or minus h. H is the distance of those lines so that are parallel to y-axis. At ಇದು ನೋಡಿ, ಇದು ವರ್ಟಿಕಲ್ ಲೈನ್ y-axis ಆಗುತ್ತೆ. ನಾನು y-axisಗೆ ಪ್ಯಾರಲಲ್ ಆಗಿರುವಂಥ ಎರಡು ಲೈನ್ ಅನ್ನ ಡ್ರಾ ಮಾಡಬೇಕಾದ್ರೆ ಟುವರ್ಡ್ಸ್ ರೈಟ್ ಸೈಡ್ ಒಂದು, ಟು ದ ಲೆಫ್ಟ್ ಸೈಡ್ ಒಂದು, ಎರಡು ಲೈನ್ಗಳನ್ನ ಡ್ರಾ ಮಾಡ್ತೀವಿ. ಇಫ್ ದ ಡಿಸ್ಟೆನ್ಸ್ ಈಸ್ ಟೇಕನ್ ಆಸ್ h units, ಸೊ ಬಲಗಡೆ ಭಾಗಕ್ಕೆ ಬರೋದು. ಸೊ ಅಂದ್ರೆ y ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಟು ದ ರೈಟ್ ಸೈಡ್ ಇದ್ರೆ
ಯಾವಾಗಲೂ ವೈ ಆಕ್ಸಿಸ್ ಅಂದಾಗ ಈಕ್ವೇಶನ್ ಅನ್ನ ಎಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಎಕ್ಸ್ ಆಕ್ಸಿಸ್ ರಿಲೇಟೆಡ್ ಅಂದಾಗ ಈಕ್ವೇಶನ್ ಅದು ವೈ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಇಫ್ ದ ಡಿಸ್ಟೆನ್ಸ್ ಈಸ್ ಟೇಕನ್ ಆಸ್ ಎಚ್ ಯೂನಿಟ್ಸ್ ದೆನ್ ವಿ ಗೆಟ್ ಪ್ಲಸ್ ಆರ್ ಮೈನಸ್ ಎಚ್ ಅಂತ ತಗೊಳ್ತೀವಿ. ಸೊ ಈ 4 ಫಾರ್ಮ್ಸ್ ಅನ್ನ ನಾವು ಆಲ್ರೆಡಿ ವಿ ಹ್ಯಾವ್ ರಿಟರ್ನ್ ದ ಈಕ್ವೇಶನ್ಸ್ ಆಫ್ ದ ಲೈನ್ಸ್. ಈಗ ಆಲ್ರೆಡಿ ವಿ ಹ್ಯಾವ್ ರಿಟರ್ನ್ ವಾಟ್ ಆರ್ ದ 10 ಫಾರ್ಮ್ಸ್ ಆಫ್ ದ ಸ್ಟ್ರೈಟ್ ಲೈನ್ಸ್. ಸೊ ಅದರಲ್ಲಿ 4 ಫಾರ್ಮ್ಸ್ ನಮಗೆ ಮುಗ್ದಿದೆ. ಸೊ ಬೇಸಿಕಲಿ ದೀಸ್ ಆರ್ ದ ಫಸ್ಟ್ 2 ಕೋಆರ್ಡಿನೇಟ್ ಆಕ್ಸಿಸ್ಸಿನ ಈಕ್ವೇಶನ್ಸ್, ನೆಕ್ಸ್ಟ್ 2 ಈಕ್ವೇಶನ್ಗಳು ಕೋಆರ್ಡಿನೇಟ್ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿ ಬರೆಯುವಂತಹ ಲೈನ್ಸ್ಗಳ ಈಕ್ವೇಶನ್ಸ್. ಯಾವಾಗಲೂ ಈಕ್ವೇಶನ್ಸ್ ಅಂದಾಗ ವೇರಿಯಬಲ್ಸ್ಗಳಲ್ಲಿ ಬರೆಯಬೇಕು ನಾವು. ಸೊ ಇಲ್ಲೆಲ್ಲ ನಮಗೆ ಒಂದೇ ವೇರಿಯಬಲ್ ಇದೆ ನೋಡಿ. ಸೊ ಒಂದು ವೇರಿಯಬಲ್ ಇದೆ, ಇಲ್ಲಿ ಬಲಗಡೆ ಭಾಗದಲ್ಲಿ 0 ಇದೆ, ಇಲ್ಲೂ ಅಷ್ಟೇನೆ, ಇಲ್ಲೂ ಕೂಡ ಒಂದೇ ವೇರಿಯಬಲ್ ಇದೆ. ಆದ್ರೆ ಬಲಗಡೆ ಭಾಗದಲ್ಲಿ ನಮಗೆ ಸಮ್ ಕಾನ್ಸ್ಟೆಂಟ್ ಒಂದು ವ್ಯಾಲ್ಯೂ ಅದಕ್ಕೆ ಎಕ್ಸಿಸ್ಟ್ ಆಗಿದೆ. ಅಂದ್ರೆ ಒಂದು ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ಇದೆ. ಫಸ್ಟ್ 2ರಲ್ಲಿ ಆ ಕಾನ್ಸ್ಟೆಂಟ್ 0 ಇದೆ. ಸೊ ನನಗೆ 0ನೇ ಇದ್ದಾಗ ಬಲಗಡೆ ಭಾಗದಲ್ಲಿ ಆ ಕಾನ್ಸ್ಟೆಂಟ್ 0 ಇದ್ರೆ those 2 equations they represent the coordinate axis. ಒಂದು ವೇರಿಯಬಲ್ ಇದ್ದು ಬಲಗಡೆ ಭಾಗದಲ್ಲಿ ಕಾನ್ಸ್ಟೆಂಟ್ ನಾವು ಬರ್ಕೊಂಡು ಆ ಫಾರ್ಮಿಗೆ ಬರೆದ್ವಿ ಅಂದ್ರೆ those are the lines which are parallel to the coordinate axis. ಸೊ ಈಕ್ವೇಶನ್ ಎಕ್ಸ್ ಅಲ್ಲಿ ಇದ್ರೆ ವೈ ಆಕ್ಸಿಸ್ ಗೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೇಕಾಗುತ್ತೆ. ಈಕ್ವೇಶನ್ ಎಕ್ಸ್ ಅಲ್ಲಿ ಇದ್ರೆ ಅದು ವೈ ಆಕ್ಸಿಸ್ ಗೆ ಪ್ಯಾರಲಲ್, ವೈ ಅಲ್ಲಿ ಇದ್ರೆ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್. ಸೊ these are the 4 that is the basically the equations of the coordinate axis as well as the lines parallel to the coordinate axis. Now the 5th form is that is the slope point form, the 5th form of the straight lines. So different forms of straight lines. So adralli different forms of straight lines. So ಈ different forms of straight lines ಅಲ್ಲಿ ಈಗ so ನಾವು ಓದೋದು 5th one that is called as the slope. 5ನೇದು so slope point form. ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಇದನ್ನ ನಮಗೆ ಡಿರೈವೇಶನ್ ಅಲ್ಲಿ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್. ಹಿಯರ್ ದಟ್ ಹೆಡ್ಡಿಂಗ್ ಇಟ್ ಸೆಲ್ಫ್ ರೆಪ್ರೆಸೆಂಟ್ಸ್ ದ ಗಿವನ್ ಡೇಟಾ. ಸ್ಲೋಪ್ ಕೊಟ್ಟಿರ್ತಾರೆ, ಸ್ಲೋಪ್ ಇಟ್ ಈಸ್ ಡಿನೋಟೆಡ್ ಬೈ ಎಂ. ಸೊ and a point where the line passes through that point it is given as x1 comma y1. These are the 2 given data. ಅವರು ನಮಗೆ ಕ್ವಶನ್ ಅಲ್ಲಿ ಏನ್ ಡೇಟಾ ಕೊಟ್ಟಿರ್ತಾರೋ ಅದರಲ್ಲೇ ನನಗೆ ಫಾರ್ಮುಲಾ ಡಿರೈವ್ ಆಗಬೇಕು. ಇಲ್ಲಿ ಈಕ್ವೇಶನ್ಸ್ ಆಫ್ ದ ಲೈನ್ಸ್ ಅನ್ನ ನಾವು ಡಿರೈವ್ ಮಾಡಬೇಕಾದ್ರೆ ಯಾವಾಗ್ಲೂ ಆ ಲೈನಿನ ಮೇಲೆ ಒಂದು ಜನರಲ್ ಪಾಯಿಂಟ್, ಯಾಕೆಂದ್ರೆ ಅದು ಲೋಕಸ್ ಡೆಫಿನೇಷನ್ ಪ್ರಕಾರ ಆ ಲೈನಿನ ಮೇಲೆ ಒಂದು ನಾವು ಯಾವಾಗ್ಲೂ ಜನರಲ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದ್ರೆ ಮಾತ್ರ ನಮಗೆ ಈಕ್ವೇಶನ್ ನಮಗೆ ಡಿರೈವ್ ಆಗುತ್ತೆ. ಸೊ ಹಿಯರ್ ದ ಸ್ಲೋಪ್ ಎಂ ಇಟ್ ಈಸ್ ಪಾಸಿಟಿವ್ ಸೈನ್ ಅಲ್ಲಿ ಕೊಟ್ಟಿದ್ದಾರೆ. ವೇರ್ ದ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ ಈಸ್ ಟೇಕನ್ ಆಸ್ x1 comma y1. So here we have to draw the figure that is such that so the equation of the line it passes through the point, so x1 comma y1, so making an angle of that is the acute angle. Slope positive ide hagagi so slope positive hengadru tagoli. So now this is the line L. So where it line L it passes through the point that is the given point A. You take it as x1 comma y1, and since the slope is positive
it makes an acute angle theta. It is not necessary here. So directly we have to take the slope as m. And here to derive the equation, we have to consider a general point on this line. So that is the general point coordinates are taken as x comma y. So here the description, nanigeen figure na ಬರ್ದಿದೀವಲ್ಲ ಆ ಫಿಗರ್ ಅನ್ನ ನಾವು ಸೆಂಟೆನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. So let the line L pass through the given point x1 comma y1, so with the slope m. Let the line L pass through the given point x1 comma y1, so with the slope m. Means slope of the line L, it is denoted by m. So here already we know the methods to find the slope of a straight line. There are three methods to find the slope of a straight line. ಅದರಲ್ಲಿ ಎರಡನೇ ಫಾರ್ಮ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಎರಡು ಪಾಯಿಂಟ್ಗಳನ್ನು ಅವರು ನಮಗೆ ಗೊತ್ತಿದೆ, 2 ಪಾಯಿಂಟ್ ಗೊತ್ತಿದೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಲೆಟ್ ಪಿ ಆಫ್ ಎಕ್ಸ್ ಕಾಮಾ ವೈ be any point on the line L. So let P of x comma y be any point on the line L. ಇದೇನು ಡಿಸ್ಕ್ರಿಪ್ಷನ್ ಇದೆ ಅಲ್ಲ ಅದು ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ. ಸೊ ನಮಗೆ ಬೇಕು ಅಂತಂದ್ರೆ ನಾವಿಲ್ಲಿ ಬರ್ಕೋಬಹುದು. ಸೊ ಲೆಟ್ ದ ಲೈನ್ L pass through the point, given point this is, so that is you denote it by a x1 comma y1, so with the slope m, that is also given, so with the slope m. Next let p of x, this is the first point, let P of x comma y, so be any point on the line L, that is the second step what we have to do here. So the slope of the line L is given as m, but the slope of the line L, it can also be found by using the second method, the slope of the line joining two points. So slope of line L, ಈ ಎರಡು ಪಾಯಿಂಟ್ಸ್ ಗಳನ್ನ ನಾವು ಸೊ ಇಲ್ಲೇ ಬರ್ಕೋಬೇಕು. ಆಕ್ಚುಲಿ ಫಿಗರ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಲೋಪ್ ಆಫ್ ಲೈನ್ L is given by slope of line L, we have to take it as m. Since the points A and P lie on that line, so m it is equal to slope of AP, slope of A and P points, that is m equal to, you apply the formula, difference in the y coordinates divided by difference in the x coordinates. So therefore cross multiply ಮಾಡ್ಕೊಳ್ಳಿ, y minus y1 equal to m into x minus x1. So this is the equation of the line, so whose slope is m and it passes through the point x1 comma y1. ಸ್ಲೋಪ್ ಅವ್ರು ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ ಅಂತಂದ್ರೆ we have to use the formula y minus y1, it is equal to m into x minus x1. This formula, it is used maximum because, so in the next year when we study about the tangents and normals which are drawn to the given curves at a point, ನೋಡಿ tangent ಅಂದ್ರೆ ಲೈನ್ ಅದು
and we have to draw the tangent or the normal to the curve at a point. ಹಾಗಾಗಿ ಪಾಯಿಂಟ್ ಕೊಟ್ಟಿರ್ತಾರೆ, ಆ ಲೈನ್ ಆ ಪಾಯಿಂಟ್ ಹತ್ರ ಡ್ರಾ ಮಾಡ್ತೀವಿ. ಆ ಲೈನಿನ ಈಕ್ವೇಶನ್ ಬೇಕು ಅಂತಂದ್ರೆ ಅದರ ಸ್ಲೋಪ್ ಅನ್ನ ಗೊತ್ತು ಮಾಡಿಕೊಂಡು, ಪಾಯಿಂಟ್ ಗೊತ್ತಿದೆ, ಸ್ಲೋಪ್ ಕಂಡುಹಿಡ್ಕೊಂಡು we can write the equation of the tangent and normal. So therefore this formula it is used maximum. ಸೊ ಇದನ್ನ ನಾವು ತುಂಬಾ ಕಡೆ ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಒಂದು ಪಾಯಿಂಟ್ ಮೂಲಕ ಲೈನ್ ಪಾಸ್ ಆಗ್ತಿದೆ ಅಂದ್ರೆ ಯಾವಾಗ್ಲೂ ಸ್ಲೋಪ್ ಕಂಡುಹಿಡ್ಕೋಬೇಕು. ಒಂದು ಲೈನಿನ ಸ್ಲೋಪ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಪಾಯಿಂಟ್ ಅನ್ನ ಕಂಡುಹಿಡ್ಕೊಂಡು, ಸೊ ವಿ ಹ್ಯಾವ್ ಟು ರೈಟ್ ದ ಈಕ್ವೇಶನ್ ಆಫ್ ದಟ್ ಲೈನ್. ಸೊ ಇದನ್ನ this is the fifth form of the straight line. So let us explain once again. We have to consider the line L and it must pass through the point, that is take it as A x1 comma y1 with the slope m. Those are the given two data. Now to find the equation in terms of x and y, so we have to take always ನೋಡಿ ಸರ್ಕಲ್ ಈಕ್ವೇಶನ್ ಕಂಡುಹಿಡಿಬಹುದು, ಪ್ಯಾರಾಬೋಲಾ ಯಾವುದೇ ಕರ್ವಿನ ಈಕ್ವೇಶನ್ಸ್ ಅನ್ನ ನಾವು ಡಿರೈವ್ ಮಾಡಬೇಕಾದ್ರೆ ಆ ಕರ್ವಿನ ಮೇಲೆ ಒಂದು ಪಾಯಿಂಟ್ ಅನ್ನ, ಜನರಲ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿಕೊಂಡೇ ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ ಸೊ ವಿ ಹ್ಯಾವ್ ಟು ಟೇಕ್ ದ ಜನರಲ್ ಪಾಯಿಂಟ್ ದಟ್ ಈಸ್ ಎಕ್ಸ್ ಕಾಮಾ ವೈ ಆಸ್ ಎನಿ ಪಾಯಿಂಟ್ ಆನ್ ದ ಲೈನ್ ಎಲ್. ಸೊ ನಾವು the slope of the line L, we have to denote it by m. It is same as the slope of the line joining the 2 points. So using that formula, y2 minus y1 divided by x2 minus x1, we get y minus y1 divided by x minus x1. So cross multiply ಮಾಡ್ಕೊಂಡ್ರೆ we get y minus y1 equal to m into x minus x1. So this is the fifth form of the straight line. So I hope you all understood this derivation. So now let us consider the sixth form of the straight line, so which is called as the 2-point form of the straight line. 2-point form of slope ಅಂತ ಹೆಂಗಿದೆನೋ ಇಲ್ಲಿ 2-point form of the straight line ಅಂದ್ರೆ the line must pass through the given 2 points. ಆ ಲೈನ್ ಎರಡು ಪಾಯಿಂಟ್ಗಳ ಮೂಲಕ ನಮಗೆ ಅದು ಪಾಸ್ ಆಗಬೇಕು. ಸೊ now the sixth form is 2-point form. 2-point form of the straight line. So 2 point ಅಂದ್ರೆ ಅರ್ಥ ಇಲ್ಲಿ ಸೊ ಎರಡು ಪಾಯಿಂಟ್ಗಳ ಮೂಲಕ ಆ ಲೈನ್ ಪಾಸ್ ಆಗಬೇಕು ಅಂತ ಅರ್ಥ ಅಲ್ಲಿಗೆ. ಸೊ those the given points you take it as x1 comma y1 and another point as x2 comma y2. So ಇಲ್ಲಿ the line it must pass through the given 2 points. So that is 1 point here. So this is the line L. So let it pass through the given point, ಒಂದು A ಇನ್ನೊಂದು B. The coordinates of A given points ನೋಡಿ ಒಂದಕ್ಕಿಂತ ಜಾಸ್ತಿ ಇದ್ರೆ ಸಫಿಕ್ಸ್ ಅಲ್ಲಿ 1 2 ಅಂತ ನಾವು ಡಿನೋಟ್ ಮಾಡ್ಕೋಬೇಕು. So let A of x1 comma y1 and B of x2 comma y2 be the given 2 points where the line L passes. So now for the derivation of the equation, we know that we have to consider the general point on that line. So let P of x comma y be any point on the line L. So the first step description baribekadre, the first step is, so let the line L pass through the given 2 points A x1 comma y1 and B x2 comma y2. So the first step is here, let the line L
pass through the given points, So one point is A of x1 comma y1 and B of x2 comma y2. These are the given 2 points. The second step is we have to take the general point on the line L. Let P of x comma y be any point on the line L. So these are the 2 points. Now you see the figure. ಈ ಫಿಗರ್ ಅನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಮಗೆ ಇವಾಗ? The 3 points are collinear ಅಂತ ಅನ್ಸ್ತಾ ಇದೆ ನೋಡಿ. The 3 points are collinear. So we know that. So there are 3 methods to show that the given 3 points are collinear. ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಇನ್ನೊಂದು ಏರಿಯಾ ಆಫ್ ದ ಟ್ರಯಾಂಗಲ್, ಇನ್ ದ ಸ್ಲೋಪ್ ಮೆಥಡ್. ನಾವಿಲ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ ಸ್ಲೋಪ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಆನ್ಸರ್ ಅನ್ನ ಬರಿತೀವಿ. ಸೊ ಸಿನ್ಸ್ the points A, P and B are collinear, we have slope of AP, it is equal to ಇಲ್ಲಿ AB ಯೂಸ್ ಮಾಡ್ತೀವಿ, slope of AB. ಯಾಕೆಂದ್ರೆ A and B end points are given here, those 2 points ಗೊತ್ತಿದೆ ನಮಗೆ, ಹಾಗಾಗಿ m ವ್ಯಾಲ್ಯೂ ಅದರಲ್ಲಿ ಸಿಗುತ್ತೆ, ಅದಕ್ಕೆ AB ತಗೋಬೇಕು. Now you apply the formula between A and P, that is y minus y1 divided by x minus x1 equal to A ಮತ್ತೆ B ನಡುವೆ ಫಾರ್ಮುಲಾ ಹಾಕಿ y2 minus y1 divided by x2 minus x1. So this is the equation of the line. So in the 2-point form anta heltare. So that is the equation of the line in the 2-point form. In some of the books it can also be written as y minus y1 equal to y2 minus y1 divided by x2 minus x1. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರೆ into x minus x1. So now this is the required, ನೋಡಿ x ಮತ್ತೆ y ಅಲ್ಲಿ ಇದೆ ಅಂದ್ರೆ ಅದು ಈಕ್ವೇಷನ್ ಆಫ್ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ. So this is the required equation of the straight line. So in the 2-point form ಅಂತ ಹೇಳ್ತಾರೆ, which means that it passes through the given 2 points. So let us explain once again. So usually ಇದನ್ನೇನು ಅವ್ರು ನಮಗೆ ಕೇಳಲ್ಲ ಎಕ್ಸಾಮ್ ಅಲ್ಲಿ. So 2-point form of the straight line ಅಂದಾಗ we have to consider that the line must pass through the given 2 points. ಅವರು 2 ಪಾಯಿಂಟ್ಗಳನ್ನು ಅವರೇ ಕೊಟ್ಟಿರ್ತಾರೆ. You take one point as x1 comma y1 and another point as x2 comma y2. So let the line L pass through the given 2 points A x1 comma y1 and B x2 comma y2. We have to take any point on that line L. Let P of x comma y be any point on the line L. So ಇದೆರಡು ಬರ್ಕೊಂಡಾದ್ಮೇಲೆ now you observe that those 3 points are collinear. So since the points A, P and B are collinear, we have slope of AP slope ಅಂದ್ರೆ ಈ ಪೂರ ಲೈನಿನ ಭಾಗಗಳು. ಸೊ ಹಾಗಾಗಿ ಎಲ್ಲ ಆಟೋಮ್ಯಾಟಿಕಲಿ ಪ್ರತಿ ಒಂದು ಆ ಲೈನ್ ಸೆಗ್ಮೆಂಟಿನ ಸ್ಲೋಪ್ ಸೇಮ್ ಇದ್ದೇ ಇರುತ್ತೆ. Therefore slope of AP ನಾವು ಮತ್ತೆ PB ನೇ ತಗೊಂಡ್ಬಿಟ್ರೆ ಏನಾಗುತ್ತೆ, x ಮತ್ತೆ y ಮತ್ತದ್ರಲ್ಲಿ ಬರುತ್ತೆ. ಸೊ ಯಾಕಂದ್ರೆ ನಮಗೆ ಇದು ಯೂಸ್ ಆಗೋದೇ ಇಲ್ಲ ಅವಾಗ, ಅದಕ್ಕೆ
ಸ್ಲೋಪ್ ಆಫ್ ಎ ಪಿ ಇಟ್ ಈಸ್ ಸೇಮ್ ಆಸ್ ಸ್ಲೋಪ್ ಆಫ್ ಎ ಬಿ. ಯಾಕೆಂದ್ರೆ ಎ ಬಿ ತಗೊಂಡ್ರೆ ನನಗೆ ಆನ್ಸರ್ ಎಂ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತಲ್ಲಿ, ಅದಕ್ಕೆ ಎ ಬಿ ತಗೋಬೇಕು. ಸೊ ದಟ್ ಈಸ್ ವೈ ಮೈನಸ್ ಇವೆರಡರ ನಡುವೆ ಫಾರ್ಮುಲಾ ಹಾಕೋಬೇಕು. y coordinates difference divided by x coordinate difference. a ಮತ್ತೆ b ಗೆ y coordinate ಗಳ difference divided by x coordinate difference. So ಒಂದು cross multiply ಮಾಡ್ಕೊಳ್ಳಿ. Now this represents the equation of the straight line in the 2-point form. So ಇಷ್ಟು ನಮಗೆ ಅಲ್ಲಿಗೆ 6 different forms of straight lines ನಮಗಿಲ್ಲಿ ಮುಗ್ದಿದೆ. ಸೊ ನಾವು ವಿ ಹ್ಯಾವ್ ಟು ನೋ ದ, ಯಾಕೆಂದ್ರೆ ಫುಲ್ ಮುಂದಕ್ಕೆ ಹೋಗ್ಬಿಟ್ರೆ ನಮಗೆ ಪ್ರಾಬ್ಲಮ್ಸ್ಗಳು ಸೊ ಏನಂತ ಗೊತ್ತಾಗಲ್ಲ, ಅದಕ್ಕೇನೆ. ಸೊ ಲೆಟ್ ಅಸ್ ಸಾಲ್ವ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ದೀಸ್ 6 ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರೈಟ್ ಲೈನ್ಸ್. ಸೊ ಈ 6 ಫಾರ್ಮಿನ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ನಾವು we have finished the 6 forms of straight lines here. Now the problems based on this are: prove that the points are collinear. Prove that the points 2, minus 4, second point 4, minus 14 and 1, 1 are collinear. So this is the first example. So solution: prove that antide illi, you take the first point as A 2, minus 4, B as 4, minus 14 and C as 1, 1. We have to prove that. ಸೊ ಎ ಬಿ ಕೊಲಿನಿಯರ್ ಅಂದ್ರೆ ಒಂದೇ ಲೈನ್ ಮೇಲೆ ಇರೋದಂತ ಪ್ರೂವ್ ಆಗಬೇಕು. ಹಿಯರ್ ಸ್ಲೋಪ್ ಆಫ್ ಎ ಬಿ ಇಟ್ ಈಸ್ ಸೇಮ್ ಆಸ್ ಸ್ಲೋಪ್ ಆಫ್ ಬಿ ಸಿ ಅಥವಾ ಎ ಸಿ. ಫಸ್ಟ್ ಯು ಫೈಂಡ್ ಸ್ಲೋಪ್ ಆಫ್ ಎ ಬಿ. ಎ ಮತ್ತೆ ಬಿ ನಡುವೆ ಫಾರ್ಮುಲಾ ಹಾಕೊಳ್ಳಿ. x1 y1 ಇದು x2 y2. y2 minus y1, y1 is minus 4 divided by x2 minus x1 equal to minus 14 plus 4 divided by 2, that is equal to minus 10 divided by 2 equal to minus 5. Next, slope negative ಬಂದಿದೆ ಅಂದ್ರೆ ಆ ಲೈನ್ ಇಂದ ಅಕ್ಯೂಟ್ ಆಂಗಲ್ ಅಲ್ಲ ಅಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗಿದೆ ಅಂತ ಅರ್ಥ. ಅಲ್ಲಿ ಸ್ಲೋಪ್ ಆಫ್ ಬಿ ಸಿ, ಬಿ ಮತ್ತೆ ಸಿ ನಡುವೆ ಫಾರ್ಮುಲಾ ಹಾಕೊಳ್ಳಿ. ಇದನ್ನ x1 y1 ಅಂತ ತಗೊಳ್ಳಿ, ಯಾವ್ದಾದ್ರು ತಗೋಬಹುದು. y2 minus y1 divided by x2 minus x1. So minus 15 divided by 3, that is equal to minus 5. Since slope of AB ನೋಡಿ B common point ಆಗುತ್ತೆ. Since slope of AB it is equal to slope of AC, slope of BC implies the points A, B, so C are collinear. So this is the method to show that the given 3 points are collinear. ನೋಡಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡ್ರು ಟೈಮ್ ಜಾಸ್ತಿ ಬೇಕಾಗುತ್ತೆ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ರು ಟೈಮ್ ಜಾಸ್ತಿ ಬೇಕಾಗುತ್ತೆ. ಬಟ್ ಈ ಸ್ಲೋಪ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ ಅಂದ್ರೆ ಇಟ್ ಬಿಕಮ್ಸ್ ಈಸಿ
to get the answer. So that is how we can prove that the given points are collinear. Second example here. We have to prove that the points A comma B plus C, second point B comma C plus A, and third point C comma A plus B are collinear. ಇದು 1 ಮಾರ್ಕ್ ಕ್ವಶನ್ ಅಲ್ಲಿ ಕೂಡ ಕೇಳ್ತಾರೆ. ಇದು ನೋಡ್ತಿದ್ದಂಗೆ ಗೊತ್ತು ಮಾಡ್ಕೋಬೇಕು. ದಿಸ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ನೋಡಿ ಸೈಕ್ಲಿಕ್ ಆರ್ಡರ್ ಹೋಗಿದೆ ಅಲ್ಲದು. So now you take the first point as A, B plus C. Next, second point as B, B comma C plus A, and you take the third point as C, that is C comma A plus B. Next, slope of AB equal to, you take the difference in the y coordinate. So y2 minus y1 C plus A, ಇವೆರಡನ್ನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, divided by x2 minus x1. ಸೊ ಇದರಲ್ಲಿ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ. ಸೊ ಮೇಲ್ಗಡೆ ಎ ಮೈನಸ್ ಬಿ ನ ಮೈನಸ್ ಕಾಮನ್ ತೆಗೆದ್ರೆ ಇಟ್ ಬಿಕಮ್ಸ್ ಬಿ ಮೈನಸ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಕ್ಯಾನ್ಸಲ್ ಆದರೆ ಸೊ ನಾವು ದಿಸ್ ಈಸ್ ಈಕ್ವಲ್ ಟು -1. Next, now you find the slope of BC. Slope of BC equal to, again B ಮತ್ತೆ C ನಡುವೆ ಫಾರ್ಮುಲಾ ಹಾಕೊಳ್ಳಿ. y2 minus y1 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಎರಡನ್ನು, divided by x2 minus x1. Now here plus a minus a cancel ಆಗುತ್ತೆ. That is minus common ತೆಗೆದ್ರೆ C minus B divided by C minus B. Now this is equal to -1. Since the slope ಯಾವಾಗೂ ಕನ್ಕ್ಲೂಷನ್ ಯಾವಾಗಲೂ ಬರೀಬೇಕು ನಾವು. ಸೊ ಆ ಕನ್ಕ್ಲೂಷನ್ ಅನ್ನ ನೋಡಿ ಆನ್ಸರ್ ಕೆಲವು ಸಲ ಡೈರೆಕ್ಟ್ ವ್ಯಾಲ್ಯೂಷನ್ ಆಗ್ಬಿಡುತ್ತಲ್ಲಿ. ಸೊ ಸಿನ್ಸ್ slope of AB equal to slope of BC, ಇಲ್ಲಿ B ಕಾಮನ್ ಆಗುತ್ತೆ ನೋಡಿ, slope of BC, so implies the points A comma B and C are collinear. So this is the method to prove that the given two points are collinear. So that is how we have to show that the given points are collinear. So now we should know that what does the equations x equal to 0 represents and y equal to 0 represents. x equal to 0 equation x ಅಲ್ಲಿರೋದ್ರಿಂದ ಅದು y axis ರಿಲೇಟೆಡ್ ಆಗಿ ಬರುತ್ತೆ. x equal to 0 ಬಲಗಡೆ ಭಾಗ 0 ಇರೋದ್ರಿಂದ ಅದು y axis ನ ಈಕ್ವೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. So next x equal to 0 y axis represent ಮಾಡುತ್ತೆ, y equal to 0 x axis ಅನ್ನ represent ಮಾಡುತ್ತೆ. ಅಂದ್ರೆ ಈಕ್ವೇಶನ್ ಅಂತ ಸೇರಿಸಿ ಹೇಳಬೇಕು. ಈಕ್ವೇಶನ್ ಆಫ್ x axis, ಈಕ್ವೇಶನ್ ಆಫ್ y axis ಆ ತರದಲ್ಲಿ ಹೇಳಬೇಕು. ಅದು
ಡೈರೆಕ್ಟ್ ಆಗಿ ಬರುವಂಥದ್ದು. ಸೊ ಈಗ ನೆಕ್ಸ್ಟ್ ಅದರಲ್ಲೇನೆ ಆಲ್ರೆಡಿ ವಿ ನೋ ದಟ್, ಅಂದರೆ ಫಸ್ಟ್ ಏನು ನಾವು ಕೋಆರ್ಡಿನೇಟ್ ಜಾಮಿಟ್ರಿ ಕಲ್ತಿದ್ದೀವಲ್ಲ ಅದರಲ್ಲಿ ಪಾಯಿಂಟ್ ಅಂದರೆ ಆರ್ಡರ್ಡ್ ಪೇರ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಎಕ್ಸ್ ಕಾಮಾ ವೈ. ಜನರಲಿ ಎ ಪಾಯಿಂಟ್ ಈಸ್ ಡಿನೋಟೆಡ್ ಆಸ್, ಸೊ ಒಂದೇ ಪಾಯಿಂಟ್ ಇದ್ರೆ ಪಿ ತಗೊಳ್ತೀವಿ, 2 ಪಾಯಿಂಟ್ ಇದ್ರೆ ಕ್ಯೂ, 3 ಪಾಯಿಂಟ್ ಇದ್ರೆ ಆರ್, ಪಿ ಕ್ಯೂ ಆರ್. ಸಪೋಸ್ 4 ಇದ್ರೆ ಎಸ್. ಟ್ರಯಾಂಗಲ್ ಬಂದ್ರೆ ಯೂಶಲಿ ವಿ ಡಿನೋಟ್ ಇಟ್ ಬೈ ಎ ಬಿ ಸಿ. ಎಲ್ಲೋ ಒಂದು ಕೆಲವು ಕಡೆಯಲ್ಲಿ ಪಿ ಕ್ಯೂ ಆರ್ ಅಂತ ತಗೊಳ್ತೀವಿ, ಅಷ್ಟೇ ಡಿಫರೆನ್ಸ್. ಈಗ ದ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪಾಯಿಂಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಬ್ಸಿಸ್ಸಾ. ಆಬ್ಸಿಸ್ಸಾ ಆಫ್ ಎ ಪಾಯಿಂಟ್. ಎಕ್ಸ್ ಆಕ್ಸಿಸ್ ಅನ್ನ ನಾವು ಆಬ್ಸಿಸ್ಸಾ ಅಂತ ಹೇಳೋಲ್ಲ. ದ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪಾಯಿಂಟ್ಗೆ ಇನ್ನೊಂದು ಹೆಸರು ಆಬ್ಸಿಸ್ಸಾ ಆಫ್ ಎ ಪಾಯಿಂಟ್. ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪಾಯಿಂಟ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ಸ್ ಡಿಸ್ಟೆನ್ಸ್ ಫ್ರಾಮ್ ವೈ ಆಕ್ಸಿಸ್. ಆ ಪಾಯಿಂಟ್ ವೈ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಅನ್ನೋದು ಆ ಎಕ್ಸ್ ಕೋಆರ್ಡಿನೇಟ್ ನನಗೆ ಇಂಡಿಕೇಟ್ ಮಾಡುತ್ತೆ. The y coordinate of the point, it is called as the ordinate. ಇದನ್ನ ನಾವು ordinate of a point ಅಂತ ಹೇಳ್ತೀವಿ. So the y coordinate of a point, it represents so its distance from x axis. ಆ ಪಾಯಿಂಟ್ x axis ಇಂದ ಎಷ್ಟು ದೂರದಲ್ಲಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ನಾವು ಥರ್ಡ್ ಅಂಡ್ ಫೋರ್ತ್ ಫಾರ್ಮ್ ಇದೆ ಅಲ್ಲ, ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಇದರ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್. ಸೊ ಅದರ ಮೇಲೆ ನಾವೀಗ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಪ್ರಕಾರ ಬರೆಯುವಂಥದ್ದು. ಇಫ್ ದ ಆಬ್ಸಿಸ್ ಆಫ್ ಎವ್ರಿ ಪಾಯಿಂಟ್ ಆನ್ ಎ ಲೈನ್ ಈಸ್ 4, ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ದ abscissa of every point on a line is 4, what is the equation of the line? What is the equation of the line? 1 mark ಅಲ್ಲಿ ಅಷ್ಟೇನೆ, ಹಾಗೆ ಇದು ಜನರಲ್ ಕ್ವಶನ್ ಇದು. ಸೊ ನಾವು ನೋಡಿ, ಆಬ್ಸಿಸ್ಸಾ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್ ಆಫ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಈಸ್ ಸೇಮ್. ಎಕ್ಸ್ ಕೋಆರ್ಡಿನೇಟ್ಗಳು ಸೇಮ್ ಇರುವಂತ ಪಾಯಿಂಟ್ಗಳನ್ನ ನಾವು ಜಾಯಿನ್ ಮಾಡಿದ್ರೆ ಯಾವಾಗಲೂ ಅದು ಆ ಲೈನು ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಪಾಯಿಂಟ್ಸ್ ಗೊತ್ತು ಮಾಡಿಕೊಂಡು ಲೈನ್ ಯಾವ ತರ ಇರುತ್ತೆ ಅಂತ ಹೇಳಬೇಕು. ಲೈನ್ ಬರೆದಿದ್ದಾರೆ ಅಂತಂದ್ರೆ ಅದನ್ನ ಗೊತ್ತು ಮಾಡಿಕೊಂಡು ಅದ್ರ ಮೇಲೆ ಪಾಯಿಂಟ್ಸ್ಗಳು ಯಾವ ತರ ಇದೆ ಅಂತ ಗೊತ್ತು ಮಾಡ್ಕೋಬೇಕು. ನೋಡಿ, ಸೊ ದ ಆಬ್ಸಿಸ್ಸಾ ಆಫ್ ಎವ್ರಿ ಪಾಯಿಂಟ್, it is parallel to the abscissa of every point. So on the line is 4, ಇದು +4 ಕೊಟ್ಟಿದ್ದಾರೆ, ಅದಕ್ಕೆ ಬಲಗಡೆ ಭಾಗಕ್ಕೆ ಬರಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 4 ಇದೆ. ಈ ಪಾಯಿಂಟ್ 4,0 ಆಗುತ್ತೆ. ಈ ಪಾಯಿಂಟ್ ಎಷ್ಟಾಯ್ತು? 4,1. ಈ ತರ. ಸೊ ದಿಸ್ ಇಸ್ ದ ಲೈನ್. ಇದು 4,2. ಈ ಪಾಯಿಂಟ್ 4,1, 4,0, 4,2, ಇದು 4,-1. ಸೊ ವೈ ಆಕ್ಸಿಸ್ ನ ಈಕ್ವೇಶನ್ x = 0. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 4 ಯೂನಿಟ್ಸ್ ಇದೆ, ಅದಕ್ಕೆ ಇದರ ಈಕ್ವೇಶನ್ x = 4. ಸೊ ದ ಈಕ್ವೇಶನ್, ಸೊ ಇಫ್ ಯು ಜಾಯಿನ್ 2 or more points whose x coordinates are same, then that line it will be parallel to y axis. Since the abscissa is given as 4, the equation it becomes x = 4. So the line joining the points which are having the x coordinates as same
it will be parallel to y-axis. Since the abscissa is 4 unit plus 4, ಅದು ಬಲಗಡೆ ಭಾಗಕ್ಕೆ ಬರುತ್ತೆ. Therefore, the equation is x equal to 4. So, that is the equation. So, solution ಇದಕ್ಕೆ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಅಂದರೆ, so the line joining the points which are having x coordinates has the same comma, then the line is parallel to y-axis at a distance 4 units. Full stop. Hence its equation is x equal to 4. That is the equation. ಈಗ ಈಕ್ವೇಶನ್ ಕೊಟ್ಟಾಗ ನಾವು ಹಾಗೇನೆ ನೋಡ್ಕೋಬೇಕು. ನೋಡಿ, ಈಕ್ವೇಶನ್ ಎಕ್ಸ್ ಅಲ್ಲಿ ಇರೋದ್ರಿಂದ ಅದು ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಬಲಗಡೆ ಭಾಗ +4 ಇರೋದ್ರಿಂದ ಅದು ರೈಟ್ ಸೈಡ್ಗೆ ಪ್ಯಾರಲಲ್ ಆಗಿರಬೇಕು. ಅದರ ಡಿಸ್ಟೆನ್ಸ್ 4 ಯೂನಿಟ್ಸ್ ಇರುತ್ತೆ. ಈ ಲೈನ್ ಮೇಲೆ ಬರುವಂತ ಎಲ್ಲಾ ಪಾಯಿಂಟ್ಗಳ ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಆಬ್ಸಿಸ್ಸಾ ಸೇಮ್ ಇರಬೇಕು. ಸೊ ಅಂದ್ರೆ ಎರಡೂ ವೇ ಇಂದ ನಾವು ಇಲ್ಲಿ ಆನ್ಸರ್ ಅನ್ನ ಕಲಿಬೇಕು. So that is the answer, that is x equal to 4. So I hope you have understood this concept here. So ನಮಗೆ ಎರಡೂ ಡೈರೆಕ್ಷನ್ ಇಂದನೂ ನಾವು ಆನ್ಸರ್ಗಳನ್ನ ಗೊತ್ತು ಮಾಡ್ಕೋಬೇಕು. ಸೊ ಪಾಯಿಂಟ್ಗಳು ಕೊಟ್ಟಾಗ ಲೈನ್ ಯಾವ ತರ ಬರುತ್ತೆ, ಲೈನ್ ಗೊತ್ತಿತ್ತಂದ್ರೆ ಅದ್ರ ಮೇಲ್ ಬರುವಂತ ಪಾಯಿಂಟ್ಸ್ಗಳು ಯಾವ ತರ ಇರುತ್ತೆ, ಸೊ ಅವನ್ನ ನಾವು ಗೊತ್ತು ಮಾಡ್ಕೋಬೇಕಿಲ್ಲಿ. ಸೊ ನಾವು you come for the second problem. If the ordinate of every point on the line, ordinate andre y coordinate anta artha of the point. So if the ordinate of every point on a line is -2, what is the equation of the line? If the ordinate ಅಂದ್ರೆ y coordinate, ಸೊ 2-3 ಪಾಯಿಂಟ್ಗಳ y coordinate ಸೇಮ್ ಇದ್ದಾಗ ಅಂತ ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದ್ರೆ ದಟ್ ಲೈನ್ ಇಟ್ ವಿಲ್ ಬಿ ಪ್ಯಾರಲಲ್ ಟು x ಆಕ್ಸಿಸ್. ಅದು x ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇರುತ್ತೆ. ಸೊ ಇಲ್ಲಿ ಅವ್ರು ಕೊಟ್ಟಿರೋದು ಆರ್ಡಿನೇಟ್ ಅಂದ್ರೆ y ಕೋಆರ್ಡಿನೇಟ್ ವ್ಯಾಲ್ಯೂ -2 ಕೊಟ್ಟಿದ್ದಾರೆ. x ಆಕ್ಸಿಸ್ಗೆ ಪ್ಯಾರಲಲ್ ಅಂದ್ರೆ ನಾವು ಎಬೋ ಎಕ್ಸ್ ಆಕ್ಸಿಸ್ ತಗೋಬಹುದು. ಸೊ ಬಿಲೋ ಎಕ್ಸ್ ಆಕ್ಸಿಸ್ ಕೂಡ ತಗೊಳ್ತೀವಿ. ಎಬೋ ಎಕ್ಸ್ ಆಕ್ಸಿಸ್ ಅಂದಾಗ ನನಗೆ ಡಿಸ್ಟೆನ್ಸ್ +2 ಅಲ್ಲಿ ಬರ್ಕೊಳ್ತೀವಿ. ಸೊ ಇಲ್ಲಿ ನಮಗೆ -2 ಅಂತ ಹೇಳಿರೋದ್ರಿಂದ ಅದು ಬಿಲೋ ಎಕ್ಸ್ ಆಕ್ಸಿಸ್ಗೆ ಬರುತ್ತೆ. ಈ ತರ ಬರುತ್ತೆ ನೋಡಿ. If 2 or more points have the same ordinate, ಹೌದಾ, ಈ ತರ. So this is the point 0, -2. This is the point 1, -2. This is the point 2, -2. ಎಡಗಡೆಗೆ ಬಂದ್ರೆ -1, -1 ಇದು ಸಾರಿ 1 0, ಇಲ್ಲಿಂದ ಇಲ್ಲಿ -2 ಕರೆಕ್ಟ್.
ಸೊ -1, -2 ಈ ಪಾಯಿಂಟ್ ಬಂದರೆ -1, -2, -2 ಸೊ ಆ್ಯಂಡ್ ಸೋ ಆನ್ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಅವರು ಡಿಸ್ಟೆನ್ಸ್ ಅಂದಾಗ +2, ಬಟ್ ನಾವು ಈಕ್ವೇಶನ್ ಬರೀಬೇಕಾದ್ರೆ ಸೊ ಇಲ್ಲಿ ದ 2 or more points, every point on the line they have the same ordinate as -2. ಸೊ ಎಕ್ಸ್ ಆಕ್ಸಿಸಿನ ಈಕ್ವೇಶನ್ ಅಂದರೆ y = 0 ಇದೆ. ಇದು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು, ಡಿಸ್ಟೆನ್ಸ್ ಅಂದ್ರಾಗ ಪ್ಲಸ್ ಹೇಳ್ತೀವಿ, ಈಕ್ವೇಶನ್ ಬರೀಬೇಕಾದ್ರೆ ಅದು ಬಿಲೋ ಇರೋದ್ರಿಂದ ನೆಗೆಟಿವ್ ಇದೆ, ಅವ್ರು ಹೇಳಿರೋ ಪ್ರಕಾರ ಮೈನಸ್ ಇದೆ, ದಟ್ ಈಸ್ y = -2. ಅಂದರೆ ವೆನ್ ವಿ ಜಾಯಿನ್ ದ ಲೈನ್ ವಿಚ್ ಆರ್ ಹ್ಯಾವಿಂಗ್ the y ordinate, andre y coordinate, ordinates are same, then that line it will be parallel to x axis above or below. Since the ordinate is -2, it is parallel below x axis. So therefore the equation is taken as y = -2. So idakke the concept that you should know is the line having the points having the same ordinate, the points having the same ordinate and the line joining them, and the line joining them is parallel to ಯಾವ ಆಕ್ಸಿಸ್ಸಿಗೆ? ಸೊ x axis. Since the ordinate is -2, the equation of the required line is y = -2. So that is the equation of the lines so which are parallel to x axis below. ಅದು ಬಿಲೋಗೆ ಪ್ಯಾರಲಲ್ ಆಗಿರುತ್ತೆ. Now next question, find the equations of the lines. Find the equations of the lines, passing through -5, 3 and parallel to coordinate axis, and parallel to the coordinate axis, to the coordinate axis. We have to find the equations of the lines. So, and that line it must pass through the point -5, 3 and parallel to the coordinate axis. It is very easy here. Just you mark the point
To know it, just mark the points. Now the point -5, 3 ಇಲ್ಲೆಲ್ಲೋ ಬರುತ್ತದು. ಎರಡು ಆಕ್ಸಿಸ್ಗೆ ಪ್ಯಾರಲಲ್ ಹೇಳ್ತಾ ಇದ್ದಾರೆ. ಸೊ ನಾವು ದಿಸ್ ಪಾಯಿಂಟ್ ಈಸ್ P -5, 3. ಹೌದಾ? ಸೊ y ಆಕ್ಸಿಸ್ಗೆ ಪ್ಯಾರಲಲ್. ಸೊ y ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ಬೇಕಾದ್ರೆ ನೋಡಿ ಅವಾಗ ಸೊ ಇದ್ರ ಮೇಲೆ ಬರುವಂತ ಎಲ್ಲ ಪಾಯಿಂಟ್ಗಳ ಎಕ್ಸ್ ಕೋಆರ್ಡಿನೇಟ್ ಸೇಮ್ ಇರಬೇಕು. ಹಾಗಾಗಿ ಆ ಕಂಡೀಷನ್ ಅನ್ನೇ ನಾವು ಬರಿತೀವಿ. ಸೊ ನೆಗೆಟಿವ್ ಇರೋದ್ರಿಂದ ಅದು ಎಡಗಡೆ ಭಾಗಕ್ಕೆ ಪ್ಯಾರಲಲ್ ಆಗಿ ಬರುತ್ತೆ ನೋಡಿ, ಯಾಕಂದ್ರೆ ಪಾಯಿಂಟ್ ಮಾರ್ಕ್ ಮಾಡಿದ್ರೆ ಗೊತ್ತಾಗ್ಬಿಟ್ಟಿದೆ ಅಲ್ಲಿ. ಇದು ಈಕ್ವೇಶನ್ ಆಫ್ ದ ಲೈನ್ ಪ್ಯಾರಲಲ್ ಟು y axis passing through that point. Now the equation of the line parallel to x axis. ನೋಡಿ ಇದು x axis ಗೆ ಪ್ಯಾರಲಲ್. ಸೊ ಇದರ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ x axis ಇಂದ ಡಿಸ್ಟೆನ್ಸ್ y ಕೋಆರ್ಡಿನೇಟ್ ಇದೆ. ಸೊ y = 3 ನೋಡಿ ಅಬೋವ್ x axis ಬರುತ್ತದು. ಸೊ therefore y = 3. ಸೊ ಯಾವುದೇ ಒಂದು ಪಾಯಿಂಟ್ ಮೂಲಕ ಸೊ ನಾವು ಎರಡು ಲೈನ್ಗಳನ್ನ ಕೋಆರ್ಡಿನೇಟ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬರೀಬಹುದು. ಒಂದು ಎಕ್ಸ್ ಆಕ್ಸಿಸ್ಗೆ, ಇನ್ನೊಂದು ವೈ ಆಕ್ಸಿಸ್ಗೆ. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ಬೇಕಂದ್ರೆ ಅದು ವೈ ಅಲ್ಲಿ ಈಕ್ವೇಶನ್ ಬರಿತೀವಿ, ಆರ್ಡಿನೇಟ್ ನೋಡ್ಕೊಂಡು ಬರಿತೀವಿ. ವೈ ಆಕ್ಸಿಸ್ಗೆ ಪ್ಯಾರಲಲ್ ಅಂದ್ರೆ ಈಕ್ವೇಶನ್ ಅನ್ನ ಎಕ್ಸ್ ಅಲ್ಲಿ ಬರಿತೀವಿ, ಅದನ್ನ ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಆಪ್ಸಿಸ್ ನೋಡ್ಕೊಂಡು ಆನ್ಸರ್ ಅನ್ನ ಬರಿತೀವಿ. ಸೊ ಇದಕ್ಕೆ ಸೊಲ್ಯೂಷನ್, the equations of the lines passing through the point -5, 3 and parallel to x axis. Parallel to x axis is y = +3 and that of parallel to y axis is y axis ಅಂದಾಗ ಈಕ್ವೇಶನ್ x ಅಲ್ಲಿ ಬರೆಯಬೇಕು. x = x coordinate is -5. So now these are the two equations of the lines which are parallel to both the coordinate axis, that is x axis and y axis. Seeing the point coordinates, we can write the equations. So now let us solve the examples, that is based on the fifth form, that is the equation of the line passing through slope point form, passing through a point and with the slope m. So here first question here. So let us problems on slope point form. Slope point form. So you write down the equation y minus y1 equal to m into x minus x1. ಇಲ್ಲೇ ಗೊತ್ತಾಗತ್ತೆ ನಮಗೆ ಸ್ಲೋಪ್ ಅಂದ್ರೆ m, ಪಾಯಿಂಟ್ ಅಂದ್ರೆ x1 y1 xy ಅಲ್ಲಿ ಬರಬೇಕು ಜೊತೆಯಲ್ಲಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಮಾಡೋಣ. ಸೊ here we have to find the line passing through, find the equation of the line
of the line passing first question, this is the common heading, through passing through the point -2, 3 with the slope -4. So we have to take the slope as -4. ಇದಕ್ಕೆ ಸೊಲ್ಯೂಷನ್ ಹಾಗೆ ಮಾಡ್ತಾ ಹೋಗ್ಬಿಡೋಣ. The equation of the line with m equal to -4 and through the point and passing through the point x1 y1 is y minus y1 equal to m into x minus x1. x1 is -2, it becomes +2. So that is y minus 3 equal to -4x minus 8. ಯಾವಾಗಲೂ ಇದನ್ನ ಜನರಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. x ಮುಂಚೆ ಬರಬೇಕು ಆಸ್ ಪಾಸಿಟಿವ್. ಸೊ 4x plus y minus 3 plus 8 so is +5 equal to 0. ಇಲ್ಲಿ x ನೆಗೆಟಿವ್ ಇದೆ, ಅದನ್ನ ಲೆಫ್ಟಿಗೆ ತಂದ್ರೆ ಪಾಸಿಟಿವ್ ಆಗುತ್ತೆ, ಅದು ಮುಂಚೆ ಬರಬೇಕು. x ಆದ್ಮೇಲೆ y ಆಮೇಲೆ ಕಾನ್ಸ್ಟೆಂಟ್. It should be usually it should be in the standard form, ax plus by plus c equal to 0. ಈ ಫಾರ್ಮ್ ಅಲ್ಲಿ ಇರಬೇಕು. So that is the required equation of the line for the given data. Now second example, we have to find, this is the common heading, we have to find the equation of the line passing through the point 2, passing through the point -4, 3 with the slope 1/2, with the slope as 1/2. Solution, the equation of the line, so with m equal to 1/2 and passing through the point is -4, 3 is again y minus y1 equal to m into y minus y1 is 3 equal to m into x minus x1 is -4, it becomes +4. Cross multiply ಮಾಡಿ 2y minus 6 equal to x plus 4. ಇಲ್ಲಿ x ಇಲ್ಲಿ ಪಾಸಿಟಿವ್ ಇದೆ, ಇಲ್ಲೇ ಇಟ್ಕೊಳ್ಳಿ, ಇವೆರಡನ್ನ ಆ ಕಡೆಗೆ ತನ್ನಿ. That is x minus 2y plus 4 plus 6 is plus 10 equal to 0. This is the required equation of the line. Next, third example, we have to find the equation of the line. So passing through the origin, that is 0, 0 with the slope as in general m, with the slope m. The equation of the line with the slope m and passing through the origin andre 0, 0 is given by, so illi iduna x, idu x1, y1 ಜಾಗಕ್ಕೆ ಹಾಕೋಬೇಕು. y minus y1 equal to m into x minus x1. We get y equal to m into x. ಇದನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ
ಕಾನ್ಸ್ಟೆಂಟ್ ಇಲ್ಲ, ನಮಗೆ ಕಾನ್ಸ್ಟೆಂಟ್ ಇಲ್ಲ. ಯಾವುದೇ ಒಂದು ಲೈನು ಆರಿಜಿನ್ ಮೂಲಕ ಪಾಸ್ ಆಗ್ತಾ ಇದೆ ಅಂದ್ರೆ ಅದು ಎಕ್ಸ್ ಆಕ್ಸಿಸ್ ಅನ್ನು ಕಟ್ ಮಾಡಲ್ಲ, ವೈ ಆಕ್ಸಿಸ್ ಕೂಡ ಕಟ್ ಮಾಡಲ್ಲ. ಹಾಗಾಗಿ ಆ ಸಿ ಇಂಟರ್ಸೆಪ್ಟ್ ವ್ಯಾಲ್ಯೂ 0 ಇರುತ್ತೆ. ಸೊ ಇನ್ ಜನರಲ್ ಎನಿ ಈಕ್ವೇಶನ್ ಆಫ್ ಎನಿ ಜಾಮೆಟ್ರಿಕಲ್ ಫಿಗರ್ ಇಫ್ ಇಟ್ ಪಾಸ್ ಥ್ರೂ ದ ಆರಿಜಿನ್, ಆ ಈಕ್ವೇಶನ್, ಆ ಫಿಗರಿನ ಈಕ್ವೇಶನ್ ಏನಿರುತ್ತಲ್ಲ ಅದರ ಈಕ್ವೇಶನ್ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ 0 ಅಂತ ಡೈರೆಕ್ಟ್ ಆಗಿ ತಗೊಳ್ತೀವಿ. ಅಂದ್ರೆ ಸಿ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಲೈನ್, only it is having slope but not intercept. So y intercept illa allige. So let us end here. Now we shall continue it in the next class. Thank you, students.